ಬಾಂಗ್ಲಾ ನಿವಾಸಿಗಳಿಗೆ ಕರ್ನಾಟಕ ಅಡಗು ತಾಣವಾಗ್ತಾ ಇದೆ. ಕರ್ನಾಟಕದಲ್ಲಿ 20 ಲಕ್ಷ ಜನ, 20 ರಿಂದ 25 ಲಕ್ಷ ಜನ ಬಾಂಗ್ಲಾ ವಾಸಿಗಳು ಇಲ್ಲಿ ನೆಲೆಸ್ತಾ ಇದ್ದಾರೆ. ಆವಾಗ ನಮ್ಗೆ ಯಾರಿಗೂ ಉಳಗಾಲ ಇರೋದಿಲ್ಲ. ಪಾಸ್ಪೋರ್ಟ್ಗಳು ಮಾಡಿಸ್ಕೊಂಡಿದ್ದಾರೆ, ಹೋಗಿ ಬರ್ತಾರೆ. ಅದು ಭಾರತ ದೇಶದ ಪಾಸ್ಪೋರ್ಟ್ಗಳು ಮಾಡ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ನಮಗೆ ಅದ್ಯಾವುದೂ ಇಲ್ಲ. ಯಾವನೇನು ಬೇಕಾರ ಮಾಡ್ಕೊಂಡು ಹೋಗಲಿ, ಯಾವನೇನಾರ ಅನ್ನಲಿ. ಯಾರೋ ಇಲ್ಲಿಗಲಾಗಿ ಬಂದು ಸೇರ್ಕೊಂಡಿದ್ದಾರೆ ಬಾಂಗ್ಲಾದೇಶದವರು, ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಇಲ್ಲಿ ಇದ್ಕೊಂಡು ಅವ್ನು ಯಾರೋ ಪುನೀತ್ ಕೇರೆ. ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾ ನಿವಾಸಿಗಳಿಗೆ ಕರ್ನಾಟಕ ಅಡಗು ತಾಣವಾಗ್ತಾ ಇದೆ. ಇದು ಖಂಡಿತ ಸತ್ಯವಾದ ಮಾತು. ಯಾಕಂದರೆ ಈಗ ಸುಮಾರು ಕರ್ನಾಟಕದಲ್ಲಿ 20 ಲಕ್ಷ ಜನ, 20 ರಿಂದ 25 ಲಕ್ಷ ಜನ ಬಾಂಗ್ಲಾ ವಾಸಿಗಳು ಇಲ್ಲಿ ನೆಲೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದು ಬೆಂಗಳೂರಲ್ಲೇ 6 ರಿಂದ 7 ಲಕ್ಷ ಜನ ಇದ್ದಾರೆ. ಇನ್ನು ಹೊರಗಡೆ ಭಾಗಗಳಲ್ಲಿ ಕರ್ನಾಟಕದಲ್ಲಿ ಮೂಡಿಗೆರೆ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ಕಡೆ ಕೊಡಗು ಭಾಗದಲ್ಲಿ ಸುಮಾರು 10 ರಿಂದ 12 ಲಕ್ಷ ಜನ ವಾಸಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಗುರುತಿನ ಚೀಟಿ ಸಿಕ್ಕಿದೆ, ಆಧಾರ್ ಕಾರ್ಡ್ ಸಿಕ್ಕಿದೆ, ವೋಟರ್ ಐ ಡಿ ಸಿಕ್ಕಿದೆ. ಅದು ಯಾರು ಮಾಡಿಕೊಟ್ರು, ಹೇಗೆ ಮಾಡಿಕೊಟ್ರು ಒಂದು ಗೊತ್ತಿಲ್ಲ. ಬಟ್ ನೋಡಿದ್ರೆ ಅವರು ಎರಡೆರಡು ಆಧಾರ್ ಕಾರ್ಡ್ಗಳು, ಎರಡೆರಡು ಗುರುತಿನ ಚೀಟಿಗಳು ಇರುತ್ತೆ. ಯಾಕಂದರೆ ಇವರು ಯಥೇಚ್ಛವಾಗಿ ನೋಡಿ, ಈಗ ನಾನು ಹೇಳ್ತಾ 20 ಲಕ್ಷ ಜನ ಈಗ ಇದ್ದಾರೆ ಕರ್ನಾಟಕದಲ್ಲಿ. ಇದು ಸಂಖ್ಯೆ ಎಷ್ಟಾಗ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಕ್ಯಾಲ್ಕುಲೇಷನ್ ಹಾಕಿ. ಇನ್ನು 30 ವರ್ಷಕ್ಕೆ 2 ಕೋಟಿಯಿಂದ ಹಿಡಿದು 2.5 ಕೋಟಿವರೆಗೂ ಕರ್ನಾಟಕದಲ್ಲಿ ಜನಸಂಖ್ಯೆ ಆಗುತ್ತೆ. ಇನ್ನೊಂದು 25-30 ವರ್ಷಕ್ಕೆ. ಆವಾಗ ನಮ್ಗೆ ಯಾರಿಗೂ ಉಳಗಾಲ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ, ಎಚ್ಚರಿಕೆಯಿಂದ ಇರಿ, ಜಾಗೃತವಾಗಿರ್ರಿ. ಏನಾಗ್ತಿದೆ ಅಂದರೆ ಅವ್ರು ಬರೋದು ಮೂಲ ಪಶ್ಚಿಮ ಬಂಗಾಳದಿಂದ ಬರ್ತಾರೆ. ಅದು ಬಾಂಗ್ಲಾ ಗಡಿ ಪ್ರದೇಶ. ಈ ಹೆಂಗೆ ಚೈನಾಗೆ ಮತ್ತು ಪಾಕಿಸ್ತಾನಕ್ಕೆ ಗಡಿ ಇದೆಯೋ ಬೇಲಿ, ಆ ಥರ ಬೇಲಿ ಇಲ್ಲ ಪಶ್ಚಿಮ ಬಂಗಾಳದಕ್ಕೂ ಮತ್ತು ಬಾಂಗ್ಲಾದೇಶಕ್ಕೂ. ಸುಮ್ಮನೆ ಹಿಂಗೆ ನೋಡಿ, ಹಂಗೆ ನಡ್ಕೊಂಬಂದು ಹಿಂಗೆ ಹೋಗ್ತಾ ಇರ್ಬೋದು, ಹಿಂಗೆ ನಡ್ಕೊಂಬಂದು ಹಂಗೆ ಹೋಗ್ತಾ ಇರ್ಬೋದು. ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ಬಂದ ಪುಟ್ಟ ಹೋದ ಪುಟ್ಟ. ಅವರು ಒಳಗಡೆಗೆ ಎಂಟ್ರಿ ಆಯಿತು ಅಂದರೆ ಪಶ್ಚಿಮ ಬಂಗಾಳಕ್ಕೆ ಬಂದು ಸೇರ್ಕೋತಾರೆ. ಅಲ್ಲಿ ಕೆಲಸ ಮಾಡ್ತಾರೆ, ಒಂದು 2-3 ವರ್ಷ ಕೆಲಸ ಮಾಡಿ ಅಲ್ಲಿ ಆಧಾರ್ ಕಾರ್ಡ್ ತಗೋತಾರೆ, ವೋಟರ್ ಐ ಡಿ ತಗೋತಾರೆ. ಅಲ್ಲಿಂದ ಬೇರೆ ಈ ಥರ ಬಾಂಬೆ, ಕರ್ನಾಟಕ ಈ ಥರ ಬಂದುಬಿಡ್ತಾರೆ. ಈ ಥರ ಬಂದು ಇಲ್ಲೇ ನೆಲೆಸ್ತಾರೆ. ಈ ನೆಲೆಸಿ ನೋಡಿ, ಕಾಪಿ ಎಸ್ಟೇಟ್ಗಳಲ್ಲೆಲ್ಲ ಅವರೇ ಕೆಲಸ ಮಾಡೋದು, ಲೇಬರ್ಸು. ಯಾಕಂದರೆ ನಮ್ಮವ್ರಿಗೂ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮಲ್ಲಿ ಕೆಲಸ ಇದೆ ಅಂದರೆ ನಮ್ಮವ್ರು ಯಾರೂ ಕೆಲಸ ಮಾಡೋದಿಲ್ಲ. ಅವಾಗ ಏನು ಮಾಡ್ತಾರೆ ನೋಡಿ, ಈ ಥರ ಯಾರೋ ಬಂದಿರ್ತಾರೆ. ಇವ್ರಿಗೇನೆಂದರೆ ಈ ಬಾಂಗ್ಲಾ ನಿವಾಸಿಗಳಿದಾರಲ್ವ, ಅವ್ರಿಗೊಂದು 100-150 ರೂಪಾಯಿ ಕಡಿಮೆ ಕೊಟ್ಬಿಟ್ರೆ ಅವ್ರು ಕೆಲಸ ಮಾಡ್ತಾರೆ. ಈ ಎಸ್ಟೇಟ್ಗಳೆಲ್ಲ ಅವರೇ ಜಾಸ್ತಿ ಇರೋದು. ಬೆಂಗಳೂರಲ್ಲಿ ಔಟ್ಸ್ಕರ್ಟಲ್ಲೆಲ್ಲ ಅವರೇ ಇರೋದು. ಅವ್ರ ಕೆಲಸಗಳೇನಪ್ಪ ಅಂತಂದರೆ ನೋಡಿ, ಹೋಟ್ಲ್ಗಳು ಮಾಡ್ಕೊಂಡಿದ್ದಾರೆ, ಪೇಪರ್ ಹಾಯ್ತಾರೆ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ, ಮಾಲ್ಗಳಲ್ಲಿ ಕೆಲಸ ಮಾಡ್ತಾರೆ, ರೋಡಲ್ಲಿ ಬಟ್ಟೆ ವ್ಯಾಪಾರ ಕೆಲಸ ಮಾಡ್ತಾರೆ. ಇಂಥ ಕೆಲಸ ಮಾಡಲ್ಲ ಅನ್ನಂಗಿಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಬಟ್ ಅದು ಗೊತ್ತಾಗೋದಿಲ್ಲ ಇವರು ಬಾಂಗ್ಲಾದವ್ರು ಅಂತ. ಆ ಥರ ಇರ್ತಾರೆ ಎಲ್ಲರೂ. ನಮ್ಮ ರಾಜಕೀಯದಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ, ಓಟ್ಗೋಸ್ಕರ ಏನು ಬೇಕಾದರೂ ಮಾಡ್ಕೊಡೋದಕ್ಕೆ ರೆಡಿ ಇರ್ತಾರೆ. ಅವನು ಇಲ್ಲಿಂದ ಬಂದ, ಹೇಗೆ ಬಂದ ಏನೂ ಗೊತ್ತಿಲ್ಲ. ನೋಡಿ, ಅವರು ಬಾಂಗ್ಲಾದವರು ಇಲ್ಲಿ ಇದ್ದುಕೊಂಡು ಪಾಸ್ಪೋರ್ಟ್ಗಳು ಮಾಡಿಸ್ಕೊಂಡಿದ್ದಾರೆ, ಹೋಗಿ ಬರ್ತಾರೆ. ಅದು ಭಾರತ ದೇಶದ ಪಾಸ್ಪೋರ್ಟ್ಗಳು ಮಾಡ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಯಾರು ಹೇಳ್ತಿದ್ದಾರೆ, ಯಾರು ಕೇಳ್ತಾ ಇದ್ದಾರೆ, ಯಾರು ಕಡಿವಾಣ ಹಾಕಬೇಕಾಗಿರೋದು ಸರ್ಕಾರ, ಜೊತೆಗೆ ಇಲಾಖೆ, ಪೊಲೀಸ್ ಇಲಾಖೆಗಳು. ಯಾರು ಎನ್ಕ್ವೈರಿ ಮಾಡಲ್ಲ. ಈಗ ಮೊನ್ನೆ ನಡೆ ಪುನೀತ್ ಕೆರೆಹಳ್ಳಿ ಅಂತ ಹುಡುಗ ಹೋಗ್ಬಿಟ್ಟು ಬಾಂಗ್ಲಾ ನಿವಾಸಿಗಳನ್ನ ಎಲ್ಲೆಲ್ಲಿದ್ದಾರೋ ಎಲ್ಲ ಹುಡುಕಿ ಅವ್ರಿಗೆಲ್ಲ ನಿಜ ಸ್ವರೂಪ ತೋರಿಸ್ತಾ ಇದ್ದಾರೆ, ಇವರೆಲ್ಲ ಇಲ್ಲಿಗೆಲ್ಲ ಬಂದಿದ್ದಾರೆ ಅಂತ. ಆದರೆ ಅವ್ರನ್ನೇ ನಮ್ಮವ್ರು ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೈತಾ ಇರೋದು. ನೀನೇನು ಪೊಲೀಸಾ ಪುನೀತ್ ಕೆರೆಹಳ್ಳಿ, ನೀನೇನು ಸರ್ಕಾರನ, ನೀನು ಯಾರು ಕೇಳೋದಕ್ಕೆ? ಅಂದರೆ ಏನಾಗಿದೆ ಪರಿಸ್ಥಿತಿ ಅಂದರೆ, ಇವತ್ತು ನಾವು ಬದುಕ್ತಾ ಇದ್ದೀವಿ, ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳು ಇರ್ತಾರಲ್ವ, ಈಗ ನಾವೇನು ಯೋಚನೆ ಮಾಡ್ತೀವಿ ಹೇಳಿ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಪ್ಪ, ನಮ್ಮ ಮಕ್ಕಳು ಸುಖವಾಗಿರಬೇಕು ಅನ್ನೋದು ಯೋಚನೆ ಮಾಡ್ತೀವಲ್ವ. ಆದರೆ ನಾವ್ಯಾರು ಅದನ್ನು ಯೋಚನೆ ಮಾಡ್ತಾಯಿಲ್ಲ. ಈಗ ನಮಗೇನೋ ಈಗ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ, ಅಯ್ಯೋ ಅಲ್ಲಿ ಯಾರೋ ಇದ್ದಾರ ಬಿಡಿ, ನಮ್ಗೆ ಯಾಕೆ. ಇದು ಸಮಸ್ಯೆ ಯಾವಾಗ ಆಗುತ್ತೆ ಗೊತ್ತಾ? ನಮ್ಮ ಮಕ್ಕಳು ಇದ್ದಾರಲ್ಲ, ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಅನುಭವಿಸ್ತಾರೆ ಈ ಸಮಸ್ಯೆ. ನಾವು ಹೊರಟೋಗ್ಬಿಡ್ತೀವಿ.
ಅವ್ರಿಗೆ ಸಮಸ್ಯೆ ಆಗುತ್ತೆ, ಅವ್ರು ಬದುಕೋದು ಕಷ್ಟ ಆಗುತ್ತೆ, ನಮ್ಮ ದೇಶದಲ್ಲಿ ನಮ್ಮ ನೆಲದಲ್ಲಿ ಬದುಕೋದು ಕಷ್ಟ ಆಗುತ್ತೆ. ನಾನು ಹೇಳಿಲ್ವಾ, 20 ಲಕ್ಷ ಇರ್ತಕ್ಕಂಥ ಬಾಂಗ್ಲಾದೇಶದವರು ನಿವಾಸಿಗಳು ಮುಂದೆ 25 ವರ್ಷಕ್ಕೆ 2 ಕೋಟಿ ಜನ ಆಗ್ತಾರೆ ಕರ್ನಾಟಕದಲ್ಲಿ. ಬರೀ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ನಾನು, ಇಡೀ ದೇಶದಲ್ಲಿ ಬಿಟ್ಬಿಡಿ. ಅದರಿಂದ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕು, ಸರ್ಕಾರಗಳು ಕೂಡ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಕೆಲಸ ಮಾಡಿ ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೋ ಅವ್ರನ್ನೆಲ್ಲ ಅಟ್ಟಬೇಕು, ಕಳಿಸ್ಬೇಕು. ಈಗ ಮೊನ್ನೆ ಏನಾಗ್ತಿದೆ ಹೇಳಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಎಷ್ಟು ಪರ್ಸೆಂಟ್ ಇದ್ದರು? ಅಲ್ಲಿ 18%, 20% ಇದ್ದರು. ಪಾಕಿಸ್ತಾನ ಬಾಂಗ್ಲಾದೇಶಗಳಲ್ಲೆಲ್ಲ ನಮ್ಮ ಹಿಂದೂಗಳು ಇವತ್ತು ಎಷ್ಟು ಪರ್ಸೆಂಟ್ ಇದ್ದಾರೆ? ಬರೀ 2%. ಅಂದರೆ ಯಾವ ರೀತಿ ಏನಾದರೂ ಅವರೆಲ್ಲ ಎಲ್ಲರೂ ಓಡ್ದು ಕೊಂದು ಸಾಯಿಸಿದ್ರು. ಮೊನ್ನೆ ನೋಡಿ ಯಾರಿಗೂ ಬೆಂಕಿ ಇಟ್ಟು ಸಾಯಿಸಿದ್ರು ಇಂದಿನ ಬಾಂಗ್ಲಾದೇಶದಲ್ಲಿ. ಎಷ್ಟು ಧೈರ್ಯವಾಗಿ, ಅದು ಸಾರ್ವಜನಿಕರು. ನಾವಿಲ್ಲಿ ಮಾಡ್ತೀವಿ ಆ ಕೆಲಸನ? ನಮ್ಮಲ್ಲಿ ಯಾರಿಗೂ ತಾಕತ್ತಿಲ್ಲ ಬಿಡಿ, ಆ ತಾಕತ್ತಿಲ್ಲ, ಮಾಡೋದು ಇಲ್ಲ, ಆ ಧೈರ್ಯನೂ ನಮಗಿಲ್ಲ. ಅವ್ರಿಗೇನಾದರೂ ಒಂದು ಮಾತಂದರೆ ಅವ್ರು ಬಿಡೋದಿಲ್ಲ. ಅವ್ರಿಗೆ ಅವ್ರ ಧರ್ಮ ಮುಖ್ಯ, ಅವ್ರ ಭಾಷೆ ಮುಖ್ಯ ಅವ್ರಿಗೆ. ನಮಗೆ ಅದ್ಯಾವುದೂ ಇಲ್ಲ. ಯಾವನು ಏನು ಬೇಕಾರ ಮಾಡ್ಕೊಂಡು ಹೋಗಲಿ, ಯಾವನು ಏನಾರ ಅನ್ನಲಿ. ನಾವು ಹೆಂಗಂದರೆ ಹೆಂಗಸ್ರು ಮುಂದೆ ಬಿಟ್ಬಿಟ್ಟು ನಾವು ಹಿಂದೆ ಎದ್ಬಿಡ್ತೀವಿ, ಗಂಡಸ್ರು. ಆ ಥರ ಮೆಂಟಾಲಿಟಿ ನಮ್ಮದು. ಹೇಳಿದ್ನಲ್ಲ, ಮುಂದಿನ ಪೀಳಿಗೆಗೆ ಖಂಡಿತ ಭಾಳ ಸಮಸ್ಯೆ ಆಗುತ್ತೆ ಅಂದ್ರೇನು 100%. ಎಲ್ಲರೂ ಒಡ್ದು ಬಿಸಾಕ್ತಾರೆ. ಯೋಚನೆ ಮಾಡಿ. ಯಾಕಂದರೆ ಮುಂದಿನ ಜನ್ರೇಷನ್ನು ನಾವೇನಾದರೂ ಬದುಕಿದ್ದೀವಿ ದೇಶದಲ್ಲಿ ಅಂದರೆ ನಾವಿದ್ದಷ್ಟು ದಿವಸ ಏನಾದರೂ ನಮ್ಮ ಕೈಲಿಂದ ಸಹಾಯ ಆಗಬೇಕು ದೇಶಕ್ಕೆ, ನಾಡಿಗೆ, ಭಾಷೆಗೆ. ಆ ಥರ ಇದ್ದು ಬದುಕೋಗಬೇಕು. ಏನು ಪ್ರಯೋಜನ? ಯಾರೋ ಒಂದು ಅವ್ರು ಯಾರೋ ವಿರುದ್ಧವಾಗಿ, ಬಾಂಗ್ಲಾದೇಶದ ವಿರುದ್ಧವಾಗಿ ಯಾರೋ ಮಾತಾಡ್ತಾರೆ ಅಂದರೆ ಅವರು ನಮ್ಮರ ವಿರುದ್ಧ ನಮ್ಮವ್ರಿಗೇ ಬೈಯೋದು. ಆ ಕೆಲಸ ಮಾಡಬೇಡಿ, ಸಪೋರ್ಟ್ ಮಾಡಿ. ಇಲ್ವಾ, ಬಾಬಿಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಯಾರೋ ಹೋರಾಟ ಮಾಡೋರು ಮಾಡ್ತಾರೆ. ಯಾರೋ ಇಲ್ಲಿಗಲಾಗಿ ಬಂದು ಸೇರ್ಕೊಂಡಿದ್ದಾರೆ ಬಾಂಗ್ಲಾದೇಶದವರು, ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಇಲ್ಲಿ ಇದ್ಕೊಂಡು ಯಾರೋ ಪುನೀತ್ ಕೇರಳೆ ಅನ್ನೋರು ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡ್ತಾಯಿದ್ರೆ ಅವನಿಗೆ ನೀವು ವಿರುದ್ಧವಾಗಿ ಮಾತಾಡ್ತೀರಂದ್ರೆ ಏನಿದು? ಎಲ್ಲಿಗೆ ಬಂದು ನಿಂತಿದೆ? ಅಂದರೆ ಏನಾರು ಆಗಲಿ, ಏನಾರು ಹಾಕ್ಕೊಂಡೋಗಿ ನಮಗೇನಪ್ಪ, ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ಲೆಕ್ಕಾಚಾರನ? ಫಸ್ಟು ಮೈಗೂಡಿಸ್ಕೊಳ್ಳಿ. ದೇಶಭಕ್ತಿ, ನಾಡು, ಭಾಷೆ ಮೈಗೂಡಿಸ್ಕೊಂಡ್ರೆ ತಾನಾಗ್ತಾನೆ ಆಟೋಮೆಟಿಕ್ ನಮಗೆ ಪವರ್ ಬರುತ್ತೆ. ಅದ್ಯಾವುದೂ ಇರಲ್ಲ. ಬೇರೆ ಧರ್ಮದವ್ರಿಗೆ ಇದೇ ತಾನೇ ಅದು ನಮ್ಮ ಧರ್ಮದವ್ರಿಗೂ ನಮಗೂ ಇರಬೇಕು. ಅಕ್ರಮ ನುಸುಳುಕೋರರು ಬಾಂಗ್ಲಾದೇಶದಿಂದ ಸ್ನೇಹಿತರೆ ಬಂದಿದ್ದಾರೆ, ಯಥೇಚ್ಛವಾಗಿದ್ದಾರೆ. ಅವರು ಮುಂದಿನ ದಿನದಲ್ಲಿ ನಮ್ಮನ್ನು ಟಾರ್ಗೆಟ್ 100% ಮಾಡ್ತಾರೆ. ನೀವು ಇದನ್ನ ಸತ್ಯ ಅಂತಾರ ತಿಳ್ಕೊಳ್ಳಿ, ಸುಳ್ಳಂತಾರ ತಿಳ್ಕೊಳ್ಳಿ, ಇದು ಸತ್ಯ. ಟಾರ್ಗೆಟು ನಾವೇ ಇರ್ತೀವಿ. ನಮ್ಮ ಮುಂದಿನ ಪೀಳಿಗೆಗೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಇರಲ್ವಲ್ಲ ನೋಡೋಕ್ಕೆ, ಸತ್ತೋಗಿರ್ತೀವಿ. ಅನುಭವಿಸೋರು ಯಾರು? ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾರೆ ಮುಂದೆ. ಅದಾಗಬಾರ್ದು ಅಂದರೆ ಈಗಿಂದ ನಾವು ಎಚ್ಚೆತ್ಕೊಳ್ಬೇಕು. ಸರ್ಕಾರಗಳೇ, ನಿಮ್ಮ ಅಧಿಕಾರ ಮಾತ್ರ ನೋಡ್ತೀರಾ, ದೇಶದಲ್ಲಿ ಏನು ನಡೀತಾ ಇದೆ, ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನೋದು ಏನಾದರೂ ಯೋಚನೆ ಮಾಡ್ತಾಯಿದ್ದೀರಾ? ನಿಮಗೆ ಬೇಕಾಗಿಲ್ಲ. ಯಾರೋ ಬಂದಿದ್ದಾರೆ ಬಾಂಗ್ಲಾದಿಂದ, ಅವರ ಓಟ್ ಸಿಕ್ಕರೆ ಸಾಕು ನಿಮಗೆ. ಅವನು ಎಲ್ಲಿಂದ ಬಂದ, ಏನು ಮಾಡ್ತಾನೆ, ಅದು ಯಾವುದೂ ನೋಡೋಕ್ಕೆ ಹೋಗಲ್ಲ. ಇದು ಸಾರ್ವಜನಿಕರೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಪೀಳಿಗೆಗೆ ತುಂಬ ಹೊಡೆತ ಬೀಳುತ್ತೆ. ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಇದು ಭಾರತ ಹೋಗಿ ಇನ್ಯಾವುದೋ ದೇಶ ಆಗುತ್ತೆ. ನೆನಪಲ್ಲಿಡಿ. ನಮಸ್ಕಾರ.